ವಿಜಯಪುರದಲ್ಲಿ ಒಂದು ಹೊತ್ತಿನ ಊಟಕ್ಕೂ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಸರ್ಕಾರದ ಎಡವಟ್ಟಿಗೆ ವಿದ್ಯಾರ್ಥಿಗಳು ಕಂಗಾಲಾಗಿ ಹೋಗಿದ್ದಾರೆ. ಯಾರೋ ಮಾಡಿದಂತಹ ತಪ್ಪು ಇನ್ಯಾರಿಗೋ ಶಿಕ್ಷೆ ಅನ್ನುವಂತಾಗಿದೆ. ಹಾಸ್ಟೆಲ್ಗಳಿಗೆ ಆಹಾರ ಸಾಮಗ್ರಿ ಸಪ್ಲೈ ಬಂದ್ ಆಗಿದೆ. ಸದ್ಯ ಸಂಕಷ್ಟದಲ್ಲಿದ್ದಾರೆ ವಿಜಯಪುರ ಹಾಸ್ಟೆಲ್ನ ವಿದ್ಯಾರ್ಥಿಗಳು. ಬೂತನಾಳ SC/ST ಹಾಸ್ಟೆಲ್ ವಿದ್ಯಾರ್ಥಿಗಳ ಗೋಳಿನ ಕತೆ ಇದು. ಏಜೆನ್ಸಿಗೆ ಹಣ ನೀಡಿಲ್ಲ ಸರ್ಕಾರ, ಹೀಗಾಗಿ ಸಾಮಗ್ರಿಗಳು ಸಪ್ಲೈ ಆಗ್ತಾ ಇಲ್ಲ. ಏಜೆನ್ಸಿಗೆ 3.5 ಕೋಟಿಗೂ ಅಧಿಕ ಹಣವನ್ನ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಸಾಮಗ್ರಿಗಳೇ ಇಲ್ಲದೆ ಅಡುಗೆ ಮಾಡ್ತಾ ಇಲ್ಲ ಅಲ್ಲಿನ ಸಿಬ್ಬಂದಿ. ಹಾಸ್ಟೆಲ್ನಲ್ಲಿರುವಂತಹ 550ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈಗ ಸಂಕಷ್ಟದಲ್ಲಿದ್ದಾರೆ. ಬೆಳಗ್ಗೆ ಟಿಫನ್ ಸಿಕ್ಕಿದೆ, ಮಧ್ಯಾಹ್ನದ ಊಟಕ್ಕೆ ಕೊಕ್ಕೆ. ಆಹಾರ ಸಾಮಗ್ರಿ ಪೂರೈಸ್ತಾ ಇದ್ದಂತಹ ಗುತ್ತಿ ಬಸವಣ್ಣನ ಏಜೆನ್ಸಿ ಈಗ ಆಹಾರ ಸಾಮಗ್ರಿಗಳನ್ನ ಪೂರೈಕೆ ಮಾಡ್ತಾ ಇಲ್ಲ. ಯಾಕಂದ್ರೆ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ. ಕಳೆದ 7 ತಿಂಗಳಿಂದಲೂ ಸಹ ಆಹಾರ ಸಾಮಗ್ರಿ ಪೂರೈಕೆ ಆಗ್ತಾ ಇಲ್ಲ. ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಈಗ ದಲಿತ ವಿದ್ಯಾರ್ಥಿಗಳು ಊಟಕ್ಕೂ ಸಹ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೀಗ ವಿಜಯಪುರದ ಬೂತನಾಳದ SC/ST ಹಾಸ್ಟೆಲ್ನಲ್ಲಿದ್ದೀವಿ. ಇಲ್ಲಿ ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನವಾದರೂ ಸಹ ಊಟ ಸಿಗ್ತಿಲ್ಲ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣ. ಕಾರಣ ಏನಂತ ಕೇಳಿದ್ರೆ ಶಾಕಿಂಗ್ ವಿಚಾರ. ಕಳೆದ 5 ತಿಂಗಳಿಂದ ಇಲ್ಲೇನು ಸಪ್ಲೈ ಆಗಬೇಕಾಗಿತ್ತು ಆಹಾರ ಸಾಮಗ್ರಿಗಳು ಅವು ಸಪ್ಲೈ ಆಗ್ತಾ ಇಲ್ಲ. ಹೀಗಾಗಿ ಏನಂತಂದ್ರೆ ವಿದ್ಯಾರ್ಥಿಗಳು ಊಟಕ್ಕೂ ಸಹ ಪರದಾಡೋಕೆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಗೆ ಹಾಸ್ಟೆಲ್ ವಾರ್ಡನ್ಗಳು ಏನೋ ಒಂದು ಅಡ್ಜಸ್ಟ್ಮೆಂಟನ್ನು ಮಾಡಿ ಇಲ್ಲಿವರೆಗೆ ತಳ್ಕೊಂಡು ಬಂದಿದ್ದಾರೆ. ಆದರೆ ಈಗ ನೋಡ್ತಾ ಇದ್ರೆ ಮಟೀರಿಯಲ್ಲೇ ಇಲ್ಲ. ಅಂದರೆ ಬೇಕಾದಂಥ ಕಾಳುಗಳು ಮತ್ತು ಬೇಕಾದಂಥ ಅಕ್ಕಿ, ಬೇಕಾದಂಥ ಈಗ ಒಂದು ಐಟಮ್ ರೆಡಿ ಆಗುತ್ತೆ, ಅದಕ್ಕೆ ಬೇಕಾದಂಥ ಕಾಯಿಪಲ್ಯ ರೆಡಿ ಆಗಬೇಕು, ಅದಕ್ಕೆ ಬೇಕಾದಂಥ ಏನು ಸಾಮಗ್ರಿಗಳು ಅವು ಯಾವಾಗೂ ಸಹ ಇಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಹೆಸರು ಬೇಳೆ ಇದೆ. ಇಲ್ಲಿ ಹೆಸರು ಬೇಳೆ ಕಾಳು ನೋಡಿದ್ರೆ ಹೆಸರು ಕಾಳೇ ಇಲ್ಲ, ಸಂಪೂರ್ಣ ಖಾಲಿ, ಉದ್ದು ಸಂಪೂರ್ಣ ಖಾಲಿ ಆಗ್ಲಿಕ್ಕೆ ಬಂದಿದೆ. ಇನ್ನೊಂದು ಕಡೆಗೆ ಇಲ್ಲೇ ನೋಡ್ತಾ ಇದ್ದೀವಿ ಜೀರಿಗೆ ಮತ್ತು ಸಾಸಿವೆ. ಇಲ್ಲಿ ನೋಡಿ, ಇಲ್ಲಿ ಪೂರ್ತಿ ತಳ ಕಂಡಿದೆ. ಇಲ್ಲಿ ಜೀರಿಗೆ ಸಾಸಿವೆ ಇಲ್ಲಿ ನೋಡ್ತಾ ಇದ್ದೀವಿ, ಪೂರ್ತಿ ತಳ ಕಂಡಿದೆ. ಈ ರೀತಿ ಸಂಪೂರ್ಣವಾಗಿ ಖಾಲಿಯಾಗಿದೆ. ಇನ್ನೊಂದು ಕಡೆಗೆ ಇಲ್ಲಿ ನೋಡ್ತಾ ಇದ್ದೀವಿ ಬೇಕಾದ ಸಾಮಗ್ರಿಗಳು ಈ ರೀತಿಯಾಗಿದ್ರೆ ಹಾಸ್ಟೆಲ್ನಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ ಇಲ್ಲಿ ಗುತ್ತಿ ಬಸವಣ್ಣ ಅಂತೇಳಿ ಅದೊಂದು ಟ್ರೇಡರ್ಸು ಇಲ್ಲಿ ಏನಾದರೆ ಸಪ್ಲೈಯನ್ನು ಮಾಡಬೇಕಾದ್ರೆ ಕಳೆದ 5 ತಿಂಗಳಿಂದ ಸಪ್ಲೈ ಬಂದಾಗಿರುವಂಥ. ಯಾಕಂತ ಕೇಳಿದ್ರೆ ಆತನ 1.5 ಕೋಟಿ ರೂಪಾಯಿಯನ್ನು ಸರ್ಕಾರ ಕೊಡಬೇಕಾಗಿದೆ. ಆತನ ಸಪ್ಲೈ ಮಾಡಲಿಕ್ಕೆ 1.5 ಕೋಟಿ ರೂಪಾಯಿಯನ್ನು ಕೊಡಬೇಕಾಗಿದೆ ಸರ್ಕಾರ. ಅಷ್ಟೊಂದು ಬಿಲ್ ಏನಿದ್ದಾರೆ ಬಾಕಿ ಇರುವಂಥದ್ದು. ಹೀಗಾಗಿ ಆತ ಸಪ್ಲೈಯನ್ನು ಬಂದು ನನಗೆ ಇನ್ನು ಮುಂದೆ ಆಗೋದಿಲ್ಲ ಅಂತೇಳಿ ಸ್ವತಃ ವಾರ್ಡನ್ ಅವರೇ ಮಾತನಾಡ್ತೀನಿ. ಸರ್, ಎಷ್ಟು ತಿಂಗಳಿಂದ ಸಪ್ಲೈ ಬಂದಾಗಿದೆ? ಇದು 3 ತಿಂಗಳಿಂದ ಬಂದಾಗಿದೆ ಸರ್. 3 ತಿಂಗಳಿಂದ ಬಂದೈತಿ. ಏನೇನು ಬರ್ತಿತ್ತು? ಎಲ್ಲ ಐಟಮ್ಗಳು ಬರ್ತಿತ್ತು ಸರ್. ಬೇಳೆ, ಕಾಳು, ಅಕ್ಕಿ, ಗೋಧಿ, ಆಮೇಲೆ ತರಕಾರಿ ಎಲ್ಲನೂ ಅವ್ರು ಸಪ್ಲೈ ಮಾಡ್ತಾರೆ. ಈಗ ನೋಡಿದ್ರೆ ಎಲ್ಲನೂ ಖಾಲಿ ಇದೆ ಅಲ್ಲ ಸರ್? ಈಗ ಖಾಲಿ ಆಗಿದೆ ಸರ್. ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾನೆ. ಇವತ್ತು ಬಂದಿದ್ದ ಅವನು. ಬಂದು ನನಗೆ ಆಯಿತು ಸರ್, ನಾನು ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ, ಎಲ್ಲ ಸಪ್ಲೈ ಮಾಡ್ತಿದ್ದಾನೆ ಅಂತ ಹೇಳಿದ್ದಾನೆ ಸರ್. ಸರ್, ಅವ್ರದ್ದು ಬಾಕಿ ಉಳಿದಿದೆ? ಒಂದು 1.5 ಕೋಟಿ ಬಾಕಿ ಉಳಿದಿದೆ ಸರ್. ಎಷ್ಟು ತಿಂಗಳದ್ದು ಬರಬೇಕು? 5 ತಿಂಗಳಿಂದ ಆಗಿಲ್ಲ ಸರ್. ಅವ್ರಿಗೆ 5 ತಿಂಗಳಿಂದ ಇದನ್ನಾಗಿಲ್ಲ, ಬಿಲ್ ಬಂದಿಲ್ಲ ಸರ್ಕಾರ? ಸರ್ ಬಂದಿಲ್ಲ ಸರ್. ಹೀಗಾಗಿ ಅವನಿಗೂ ತೊಂದರೆ ಆಗಿದೆ ಸರ್. ಅವನು 1.5 ಕೋಟಿವರೆಗೂ ತಂದು ಕೊಟ್ಟಿದ್ದಾರೆ ಉದ್ರಿ ರೀತಿಯಲ್ಲಿ. ಕೊಟ್ಟಿದ್ದಾನೆ ಸರ್. ಆದರೆ ಬಿಲ್ ಆಗದೆ ಇರೋದಕ್ಕೆ ಈಗ ಬಿಲ್ ಆಗಿರೋಕ್ಕೆ ಸಮಸ್ಯೆ ಆಗಿದೆ. ಇವತ್ತು ಅದನ್ನೆಲ್ಲ ಮಾಡ್ತೀನಿ. ಸಮಸ್ಯೆ ಅಂತ ಗೊತ್ತಾಗಿ ಸರ್? ಬಿಲ್ ಯಾಕಾಗಿಲ್ಲ? ಏನು ಸರ್ಕಾರದಿಂದ? ಅದು ಬಜೆಟ್ ಅದು ಹಿಂದಿಂದು ಕಡಿಮೆ ಇತ್ತು ಸರ್, ಅದಕ್ಕೆ ಬಾಕಿ ಉಳಿದ್ರಿಂದ ಆಗಿಲ್ಲ. 8 ಗಂಟೆಯಿಂದ 9 ಗಂಟೆ ಒಳಗೆ ಟೈಮಿಂಗ್ ಹೇಳ್ತಾರೆ. ಕೆಲವರೆಲ್ಲ ಹುಡುಗರು ಹೊರಗೆ ಹೋಗಿರ್ತಾರೆ ಅಥವಾ ಎಲ್ಲೋ ಹೊರಗೆ ಇರ್ತಿರ್ತಾರೆ. ಅವ್ರು ಸ್ವಲ್ಪ ಲೇಟಾಗಿ ಬಂದರೆ ಅವ್ರಿಗೆ ರೊಟ್ಟಿ ಇರಲ್ಲ. ಅವ್ರು ಅನ್ನ ಸಾರು ಇತ್ತಂದ್ರೆ ಊಟ ಮಾಡಬೇಕು. ಊಟ ಮಾಡಿಲ್ಲ ಅಂತ ನೀವು? ಹಾಂ, ಇವತ್ತು ಬೆಳಿಗ್ಗೆ ಅಂದ್ರೆ ನಾಷ್ಟ ಇತ್ತು, ಬಟ್ ನಾಷ್ಟ ಅಷ್ಟೇ ಮಾಡಿದ್ವಿ. ಬಟ್ ಮಧ್ಯಾಹ್ನ ಊಟಕ್ಕೆ ಏನು ತರಕಾರಿ ಕಾಯಿಪಲ್ಲೆ ಏನೂ ಇಲ್ಲ ತಂದು. ಅದಕ್ಕೆ ನಾವೇನು ಮಾಡಿದ್ವಿ, ಎಲ್ಲ ಅಧಿಕಾರಿಗಳು ಬರಬೇಕಂತ ನಾವೆಲ್ಲ ಸ್ಟ್ರೈಕ್ ಮಾಡಿರ್ತಿದ್ದಾರೆ. ಹೌದು ಸರ್, ನಾವು ಬೆಳಗ್ಗೆ ನಾಷ್ಟ ಆದಮೇಲೆ ಮಧ್ಯಾಹ್ನ ಊಟ ಮಾಡಬೇಕಂತ ನಮ್ಮ ಸ್ಟಡೀಸ್ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಪ್ಲೇಟ್ ಹಿಡ್ಕೊಂಡು ಬಂದ್ವಿ ಸರ್. ಪ್ಲೇಟ್ ಹಿಡ್ಕೊಂಡು ಬಂದಾಗಲೇ ನಮ್ಗೆ ಗೊತ್ತಾಯ್ತು ಇವತ್ತು ಹಾಸ್ಟೆಲಲ್ಲಿ ಊಟನೇ ಮಾಡಿಲ್ಲ ಅಂತ. ಅಡುಗೆ ಮಾಡಿಲ್ಲ? ಇಲ್ಲ ಸರ್, ಅಡುಗೆನೇ ಮಾಡಿಲ್ಲ. ಅದಕ್ಕೆ ನಾವು ಇನ್ನೂವರೆಗೂ ಉಪವಾಸನೆ ಇರಬೇಕಾಗುತ್ತೆ ಸರ್. ನಾವು ಎಲ್ಲ ಬೇರೆ ಸಮಸ್ಯೆಗಳದಾವು, ಅವೇನು ಬಗೆಹರಿಸಿಲ್ಲ. ಬಟ್ ತಿನ್ನೋಕೆ ಬಿಲ್ ಆಗಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಅದೇನು ಸಪ್ಲೈ ಇರ್ದಾನೆ ನಮಗೆ ಹೇಳಿದ್ರೆ ನಾವೇನು ಮಾಡೋಣ ಸರ್? ಬಿಲ್ ಏನಾಗಿಲ್ಲ, ವಾರ್ಡನ್ ನಮ್ಮಂದ್ರೆ ಕೊಡಲೇಬೇಕಾದದ್ದು ನಮ್ಮ ಹಕ್ಕಲ್ಲ ಸರ್. ಅದನ್ನು ಕೊಡಲೇಬೇಕಾದದ್ದು. ಈಗ ತಿನ್ನೋಕೆ ಒಂದು ಊಟ ಸಮೇತ ಕೊಡೋದಿಲ್ಲ ಅಂದರೆ ಯಾಕೆ? ಭಾಳ ಕಷ್ಟ ಆಗುತ್ತೆ ಜೀವನ. ಅದಕ್ಕೆ ನಾವು ಕೂಡ ಒಂದು ಕಡೆಗೆ ವಿದ್ಯಾರ್ಥಿಗಳ ಮಾತನ್ನು ಕೇಳಿದ್ವಿ, ಹಾಸ್ಟೆಲ್ ವಾರ್ಡನ್ ಅವರ ಮಾತು ಕೇಳಿದ್ವಿ. ಇಲ್ಲಿ ಏನಂತಂದರೆ ಸರ್ಕಾರ 1.5 ಕೋಟಿ ರೂಪಾಯಿ ಸಪ್ಲೈಯರ್ನ ಬಾಕಿ ಉಳಿಸ್ಕೊಂಡಿರೋದ್ರಿಂದಾಗಿ ಇಷ್ಟೊಂದು ಅಧ್ವಾನ ಇಲ್ಲಿ ಕ್ರಿಯೇಟ್ ಆಗಿರುವಂಥದ್ದು. ಇಲ್ಲಿ ಆಹಾರ ನಮಗೆ ಸರಿಯಾಗಿ ಸಿಗಬೇಕು ಅಂತ ಒಂದು ಆಗ್ರಹವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ವಿಜಯಪುರ ಅಪ್ಪು ಜೊತೆಗೆ ಷಡಕ್ಷರಿ ಸುವರ್ಣ ನ್ಯೂಸ್. ಇನ್ನು ಈ ಹಾಸ್ಟೆಲ್ನ ಅವ್ಯವಸ್ಥೆ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿತು. ರಿಯಾಲಿಟಿ ಚೆಕ್ ಬೆನ್ನಲ್ಲೇ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಸರ್ಕಾರದಿಂದ ಹಣ ಬಂದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಎಲ್ಲಾ ಸರಿ ಮಾಡ್ತೀವಿ ಅಂತ ಸಮಾಜ ಕಲ್ಯಾಣ
ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿ ಅಲ್ಲಿನ ಸಮಸ್ಯೆಯನ್ನ ಆಲಿಸಿದ ನಂತರ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ತಕ್ಷಣ ಹಾಸ್ಟೆಲ್ಗೆ ದೌಡಾಯಿಸಿದ್ದು ಎಲ್ಲ ಸರಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸರ್, ನಾನು BJ ಇಂಡಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಆಗಿದ್ದೀನಿ ಸರ್. ಕಾಲೇಜ್ ಹಾಸ್ಟೆಲ್ ವಿಷಯದಲ್ಲಿ ಸುಮಾರು 3 ಕೋಟಿ ರೂಪಾಯಿಯಷ್ಟು ಅನುದಾನ ಕೊಡಬೇಕಾಗಿದೆ ಸರ್. ಈಗ 96 ಲಕ್ಷ ರೂಪಾಯಿ ಅನುದಾನ ಬಂದಿದೆ ಸರ್. ಅದನ್ನು ಅವನಿಗೆ ಕೊಡಲಿಕ್ಕೆ ಎಲ್ಲ ರೀತಿಯಿಂದ ಕ್ರಮ ಜರುಗಿಸಿವಿ ಸರ್. ಮತ್ತು ಇವತ್ತು ನಮ್ಮ ಮಕ್ಕಳದು ಗುತ್ತಿ ಬಸವೇಶ್ವರ ಟೆಂಡರ್ದಾರಿಗೆ ಸರ್. ಆ ನಂತರ ದುಡ್ಡು ಬಂದ ತಕ್ಷಣ ದುಡ್ಡು ನಾವು ಕೊಡ್ತೀವಿ, ನೀನು ಮಾಲ್ ಕೊಡ್ತೀವಿ ಇಲ್ಲ ಅಂತ ಕೇಳಿದ್ದೀವಿ ಸರ್. ಇವತ್ತು ಸಪ್ಲೈ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಇವತ್ತು ಎಷ್ಟೊತ್ತಿದ್ರು ಸಪ್ಲೈ ಆಗ್ತದೆ. ಅವ್ರಿಗೆ ಒಟ್ಟು 7 ತಿಂಗಳಿಂದ ಬಾಕಿ ಇದೆ ಸರ್. ಸುಮಾರು 3 ಕೋಟಿ ರೂಪಾಯಿ ಸರ್. ಅದಕ್ಕಾಗಿ ಈಗ 96 ಲಕ್ಷ ರೂಪಾಯಿ ನಮ್ಮ ಹತ್ರ ಇದೆ ಸರ್. ಆ 96 ಲಕ್ಷ ರೂಪಾಯಿ ಕೊಡ್ತೀವಿ. ಅದ್ರ ಕೂಡ ಹೆಚ್ಚುವರಿ ಬಜೆಟ್ದು ಏನೇನದು ಲೆಕ್ಕ ಹಾಕಿ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಮುಖಾಂತರ ಮನವಿ ಕೊಟ್ಟನು ಸರ್. ಸಪ್ಲೈ ಎಲ್ಲವೂ ಇದು ಮಾಡಿದಾನೆ, ಬಟ್ ಇನ್ ಟೈಮ್ದಾಗ ಮಾಡಿಲ್ಲ. ಅದಕ್ಕಾಗಿ ಸಮಸ್ಯೆ ಆಗಿದೆ ಸರ್. ಸರಿಪಡಿಸ್ತೀನಿ ಅಂತ ಹೇಳಿದ್ದಾನೆ ಸರ್. ವಾರ್ಡನ್ಗೂ ಹೇಳಿದ್ದೀನಿ, ತಕ್ಷಣ ಸರಿಪಡಿಸಲಿಲ್ಲ ಅಂದ್ರೆ ಇವತ್ತು ಒಂದು ಕ್ರಮ ಜರುಗಿಸೋಣ ಅಂತ ಹೇಳಿದ್ದೀನಿ ಸರ್. ವಾರ್ಡನು ಒಪ್ಕೊಂಡಾರ ಸರ್. ಟೆಂಡರ್ ಕ್ಯಾನ್ಸಲ್ ಮಾಡಿ ಮತ್ತೊಬ್ರಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಸರ್. ಸರ್, ನಾನು BJ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.